ಯಾರು ಹೇಳ್ರಿ ಕೊಂದವರು ಯಾರು? ಅವತ್ತೇನು ಮುಸ್ತಾ ಬಂತು ಇಲ್ಲಿವರೆಗೆ. ಆದ್ರೆ ಒಂದು ಸಮಾಧಾನ ಅಂದ್ರೆ ಸೌಜನ್ಯಾಳ ಹತ್ಯೆಯ ನಂತರ ಈ ಇಂಥ ಘಟನೆಗಳು ಆಗೋದು ಕಡಿಮೆ ಆಗ್ತಾ ಬಂತು. ನಡೆದಿಲ್ಲ ಅಂದ್ರೆ ನಡೀತಿದ್ದು. ಕಾರಣ ಅಂದ್ರೆ ಸೌಜನ್ಯ ಇದಕ್ಕೆಲ್ಲ ಬ್ರೇಕ್ ಹಾಕಿಬಿಟ್ಲು ಇಂಥ ಘಟನೆಗಳಿಗೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಈ ಬೆಳ್ತಂಗಡಿ, ಅದರ ನಂತರ ಮಂಗಳೂರು, ಅದರ ನಂತರ ದಕ್ಷಿಣ ಕನ್ನಡ ಭಾಗ, ಉತ್ತರ ಕನ್ನಡ ಭಾಗ, ಅದು ಮುಗಿದ ನಂತರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇವತ್ತು ಇಡೀ ದೇಶ, ಇಡೀ ವಿಶ್ವ ತುಂಬ ಸುದ್ದಿ ಆಗ್ತಾ ಇದೆ ಅಲ್ಲಿ ಕೊಲೆಗಳ ಬಗ್ಗೆ, ಹತ್ಯೆಗಳ ಬಗ್ಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದೂರುದಾರರನ್ನೇ, ಸಾಕ್ಷಿದಾರರನ್ನೇ ಆರೋಪಿಗಳನ್ನಾಗಿ, ಅಪರಾಧಿಗಳನ್ನಾಗಿ ಮಾಡುವಂಥ ಕೆಲಸಗಳು ನಡೆದಿದ್ದು ನೋಡಿದಾಗ ಇದೆಂಥ ತನಿಖೆ. ಇಲ್ಲಿವರೆಗೆ ಅನೇಕರೆಲ್ಲ ದೂರು ಸಲ್ಲಿಸ್ತಾ ಇದ್ದಾರೆ. ಸ್ವತಃ ವಿಷ್ಣುಮೂರ್ತಿ ಭಟ್ರು ಸಹ ದೂರು ಸಲ್ಲಿಸ್ತಾ ಇದ್ದಾರೆ. ನಿರಂತರದ ವಿರೋಧ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಯಾವ ಮಾತಿನ ಬೆಲೆ ಇವತ್ತು ಸಿಕ್ಕಿಲ್ಲ. ಇವರೆಲ್ಲ ನಕ್ಸಲೈಟ್ರು, ಕಮ್ಯುನಿಸ್ಟ್ರು, ಕಾಂಗ್ರೆಸ್ಸಿಗರು, ದೈವ ನಂಬುದವರು ಅಂತೇಳಿ ಬಿಂಬಿಸ್ತಾ ಬಂದಿದ್ದಾರೆ. ಅದರಲ್ಲೂ DKC ಅಂತ, ವಿಜೇಂದರ್ ಅಂತ, ಅದು ಇನ್ನುಳಿದ CT ರವಿ ಅಂತಹ ಎಲ್ಲ ನಾಯಕರು ಇವತ್ತು ಅದನ್ನು ಮುಚ್ಚಾಗ್ತಾರೆ. ಷಡ್ಯಂತ್ರ ಅಂತ ಕರಿತಾ ಇದ್ದಾರೆ. ಷಡ್ಯಂತ್ರ ಇವ್ರು ಯಾರು ಮಾಡ್ತಾ ಇಲ್ಲ. 6 ಜನ ಇವತ್ತೇನು ನಾವು ತಿಮ್ರೋಡಿಯಾದಿಯಾಗಿ ನಾವು ಆರೋಪ ಮಾಡ್ತಾಯಿದ್ದೀವಿ. ಇವರಿಂದ ಆಗಿದಪ್ಪ, ಇವ್ರು ಸುಳ್ಳು ಹೇಳಿದರು. ಸುಳ್ಳು ಹೇಳಿದಕ್ಕೆಲ್ಲ ಘಟನೆಗಳಾದನ ಕಳೆದ ಎಷ್ಟು 3-4 ದಶಕಗಳಿಂದ ಇವರೇ ಎಲ್ಲ ಅದನ್ನು ಮಾಡಿದ್ರೆ